ಈ ದಿನದ ಪಂಚಾಂಗದ ವಿಶೇಷತೆಯನ್ನು ತಿಳಿಸಿಕೊಟ್ರಿ ಶಾಸ್ತ್ರಿಗಳೇ. ಈಗ ಸಂದೇಶಗಳತ್ತ ಗಮನ ಹರಿಸೋಣ. ಮೊದಲಿಗೆ ನವ್ಯಶ್ರೀ ಅಂತ ಬೆಂಗಳೂರಿನಿಂದ, ಇವರ ಜನ್ಮ ದಿನಾಂಕ 26ನೇ ತಾರೀಕು 6ನೇ ತಿಂಗಳು 1999 ರಾತ್ರಿ 11:05. ಮದುವೆ ಬಗ್ಗೆ ತಿಳಿಸಿ ಅನ್ನೋದು ಇವರ ಪ್ರಶ್ನೆ. ನವ್ಯಶ್ರೀ ಅವರ ಪ್ರಶ್ನೆ ವಿವಾಹಕ್ಕೆ ಸಂಬಂಧಿಸಿದ್ದಲ್ವಾ? ಜಾತಕ ನೋಡೋಣ. ನೋಡಿ, ತಮ್ಮದು ಈ ಜಾತಕ ಇದು ಕುಂಭಲಗ್ನ. ಲಗ್ನದಿಂದ ಈ ಸಪ್ತಮದ ಅಧಿಪತಿ, ವಿವಾಹದ ಅಧಿಪತಿ ಮಿತ್ರಕ್ಷೇತ್ರದಲ್ಲಿದ್ದಾನೆ. ಒಳ್ಳೆಯದು. ಪ್ರಸ್ತುತ ನಿಮಗೆ ಶುಕ್ರದಶೆಯಲ್ಲಿ ಶುಕ್ರನ ಭುಕ್ತಿ ನಡೀತಾ ಇದೆ. ಶುಕ್ರ ಜಾತಕದಲ್ಲಿ ಷಷ್ಠ ಸ್ಥಾನದಲ್ಲಿದ್ದಾನೆ. ಒಂದು ಸಾಧ್ಯವಾದರೆ ಶುಕ್ರಗ್ರಹ ಶಾಂತಿ ಒಂದು ಮಾಡಿಸಿ, ಅದು ತುಂಬ ಸಹಾಯವಾಗುತ್ತೆ. ಅಂತೂ ಶುಕ್ರನ ಕಾಲದಲ್ಲಿ ಎಲ್ಲಿ ಶಾಸ್ತ್ರದಲ್ಲೂ ಒಂದು ಮಾತಿದೆ, ಶುಕ್ರಸ್ತಪೋವ ತನುನಾಥ ಭಾಂಶ ತ್ರಿಕೋಣಮಾಯಾತಿ ತದಾ ವಿವಾಹ ಅಂತ. ವಿವಾಹ ಯಾವಾಗುತ್ತೆ ಅಂದರೆ ಶುಕ್ರನ ದಶಾಭುಕ್ತಿ ಕಾಲಗಳಲ್ಲಿ ಉಂಟಾಗುತ್ತೆ ಶತಸಿದ್ಧವಾಗಿ ಅಂತ. ಹೀಗಾಗಿ ನಿಮಗೆ ಗುರುಬಲವೂ ಇದೆ, ಶುಕ್ರನ ಕಾಲವು ಭುಕ್ತಿ ಕಾಲವೂ ಇದೆ. ಈ ಕಾರಣದಿಂದ ಒಳ್ಳೆಯ ಯೋಗ್ಯವಾದ ಕಾಲ ಇದು, ಸಂಶಯವೇ ಇಲ್ಲ. ಆದರೆ ಒಂದು ಶುಕ್ರಗ್ರಹ ಶಾಂತಿ ಮಾಡಿಸಿದ್ರೆ ದುಸ್ಥಾನದಲ್ಲಿರ್ತಕ್ಕಂಥ ಗ್ರಹ ಅದರ ನಿವಾರಣೆ ಮಾಡಿಕೊಂಡು ಅದರ ಅನುಗ್ರಹ ಉಂಟಾದರೆ ತುಂಬ ಒಳ್ಳೆಯದು ಅನ್ನೋ ಕಾರಣಕ್ಕೆ ತಾವೆಲ್ಲ ಮಾಡಿಸಿ, ಇದನ್ನು ಈ ಒಂದು ಪರಿಹಾರ ಮಾಡಿಸಿ ತಾವು ಪ್ರಯತ್ನ ಮುಂದುವರಿಸಿ. ಒಳ್ಳೆಯದಾಗಲಿ ತಮಗೆ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, ಸಂಧ್ಯಾ ಅಂತ ಹಾಸನ್ನಿಂದ, ಇವರ ಜನ್ಮ ದಿನಾಂಕ 15ನೇ ತಾರೀಕು 3ನೇ ತಿಂಗಳು 1997 ಬೆಳಗ್ಗೆ 6:30. ಇವರ ಪ್ರಶ್ನೆ ಕೂಡ ಮದುವೆ ಬಗ್ಗೆ. ಸಂಧ್ಯಾ ಅವರ ಪ್ರಶ್ನೆ ಅದು ಕೂಡ ವಿವಾಹಕ್ಕೆ ಸಂಬಂಧಿಸಿದ್ದೇ ಆಗಿರಲ್ವ? ಜಾತಕ ನೋಡೋಣ. ನೋಡಿ, ತಮ್ಮದು ಇದು ಕೂಡ ಕುಂಭಲಗ್ನವೇ ಆಗಿದೆ. ಲಗ್ನದಲ್ಲಿ ಶುಕ್ರನಿದ್ದಾನೆ, ತುಂಬ ಒಳ್ಳೆಯದು. ಶುಕ್ರನ ದೃಷ್ಟಿ ಸಪ್ತಮ ಸ್ಥಾನಕ್ಕಿದ್ದರೆ, ಶುಭಗ್ರಹ ದೃಷ್ಟಿ ಸಪ್ತಮಕ್ಕಿರೋದು ಒಳ್ಳೆಯದು. ಆದರೆ ನಿಮ್ಮ ಜಾತಕದಲ್ಲಿ ಈ ಅಷ್ಟಮದಲ್ಲಿ ಕುಜ ರಾಹು ಇದ್ದಾರೆ. ಸ್ತ್ರೀಯರಿಗೆ ಅಷ್ಟಮ ಸ್ಥಾನ ಬಹಳ ಮುಖ್ಯ ಅಂತ ಶಾಸ್ತ್ರ ಹೇಳುತ್ತೆ. ಈ ಕಾರಣದಿಂದಾಗಿ ತಾವು ಈ ಗ್ರಹಗಳ ಅಂದರೆ ಕುಜ ರಾಹು ಈ ಗ್ರಹಶಾಂತಿ ಒಂದು ಖಂಡಿತ ಬೇಕು. ಈಗ ನಿಮಗೆ ರಾಹು ಕುಜನ ಕಾಲವೇ ನಡೀತಾ ಇದೆ. ಇದನ್ನು ರಾಹು ಬೃಹಸ್ಪತಿ ಸಂಧಿಶಾಂತಿ ಕಾಲ ಅಂತ ಕರೀತಾರೆ. ಹೀಗಾಗಿ ಸಂಧಿಶಾಂತಿ ಮೊದಲು ಮಾಡಿಸಿ, ಅದು ನಿಮಗೆ ತೊಡಕನ್ನು ಬಿಡಿಸ್ಕೊಡುತ್ತೆ. ಆಮೇಲೆ ವಿವಾಹ ಪ್ರತಿಬಂಧಕ ನಿವಾರಣಾರ್ಥಂ, ಈ ಗ್ರಹ ದೋಷ ನಿವಾರಣಾರ್ಥಂ ಅಂತ ಸಂಕಲ್ಪ ಮಾಡಿಸಿ ಅಲ್ಲಿ ಕುಜರಾಹುನೂ ಮಾಡಿಸ್ಬೇಕು. ಮತ್ತು 2 ಶಾಂತಿ ಮಾಡಿಸಬೇಕಾಗುತ್ತೆ. ಇದನ್ನು ಮಾಡಿಸಿ ಪ್ರಯತ್ನ ಮಾಡಿದ್ರೆ ತುಂಬ ಒಳ್ಳೆಯದು. ಸ್ವಲ್ಪ ತೊಡಕುಗಳಿದ್ದಾಗ ಅದನ್ನು ಗ್ರಹಶಾಂತಿ ಮೂಲಕ ಬಿಡಿಸಿಕೊಂಡು ಮುಂದುವರಿಯೋದು, ಅದು ದೇವತಾ ಅನುಗ್ರಹ ಅಂತ ಒಂದು ಭಾವನೆ, ನಮಗೆ ಒಂದು ರಕ್ಷೆ ಇದೆ ಅಂತಕ್ಕಂಥ ಒಂದು ಮನಸ್ಸಿಗೆ ಏರ್ಪಾಡಾಗುತ್ತೆ. ತನ್ಮೂಲಕ ಸ್ವಲ್ಪ ಹಾದಿ ಸಾಗುತ್ತೆ. ಇವುಗಳೆಲ್ಲ ಸೂಚಿಸುತ್ತೆ, ಕಷ್ಟ ಇದೆ ಅನ್ನೋದನ್ನು ಸೂಚಿಸುತ್ತೆ. ಆಗ ಕಷ್ಟ ಇರೋದನ್ನು ಬಿಡಿಸ್ಕೊಳ್ಬೇಕು. ಅದಕ್ಕೆ ದೇವತಾ ಉಪಾಸನೆ, ಇಂಥ ಗ್ರಹಶಾಂತಿ ಇತ್ಯಾದಿಗಳ ಮೊರೆ ಹೋಗಬೇಕಾಗತ್ತೆ. ಅದನ್ನು ಮಾಡಿ ದೇವರಿಗೆ ಮಾಡಿದ ಪೂಜೆಯಿಂದ ಈ ಗ್ರಹಶಾಂತಿಗಳಿಂದಾಗಿ ವ್ಯರ್ಥವೇನೂ ಇಲ್ಲ, ಅನುಕೂಲ ಖಂಡಿತ ಇದೆ. ಬುದ್ಧಿ ನಮಗೆ ಸರಿ ಹೋಗುತ್ತೆ, ಒಳ್ಳೆಯ ಆಯ್ಕೆ ಮಾಡಿಕೊಳ್ಳಿಕ್ಕೆ ಒಂದು ದಾರಿ ಸಿಗುತ್ತೆ. ಅದು ಮುಖ್ಯವಾದ ಫಲ. ಮಾಡಿಸಿ, ಒಳ್ಳೆಯದಾಗಲಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, ಸಂಗೀತ ಅಂತ ಬೆಂಗಳೂರಿನಿಂದ, ಇವರ ಜನ್ಮ ದಿನಾಂಕ 21ನೇ ತಾರೀಕು 9ನೇ ತಿಂಗಳು 2004 ಬೆಳಗ್ಗೆ 6:35. ಇವರ ಪ್ರಶ್ನೆ ಕೂಡ ಮದುವೆ ಬಗ್ಗೆ ತಿಳಿಸಿ ಅನ್ನೋದು. ಸಂಗೀತ ಅವರ ಪ್ರಶ್ನೆ ಅದು ಕೂಡ ವಿವಾಹಕ್ಕೆ ಸಂಬಂಧಿಸಿದೆ. ಜಾತಕ ನೋಡೋಣ. ನೋಡಿ, ಇದು ಕನ್ಯಾ ಲಗ್ನವಾಗಿದೆ. ಲಗ್ನದಿಂದ ಸಪ್ತಮ ಸ್ಥಾನದ ಅಧಿಪತಿ ಲಗ್ನದಲ್ಲೇ ಇದ್ದಾನೆ, ಒಳ್ಳೆಯದು. ಅಲ್ಲಿ ಕುಜನೂ ಇದ್ದಾನೆ, ಮತ್ತು ರವಿ ಕೂಡ ಇದ್ದಾನೆ, ಮೌಢ್ಯನಾಗಿ ಬೇರೆ ಇದ್ದಾನೆ ಗುರು. ನೋಡಿ, ರವಿ ಜೊತೆಗೆ ಇನ್ನೊಂದು ಗ್ರಹ ಸೇರಿಬಿಟ್ರೆ ಅದು ಸ್ವಲ್ಪ ಹತ್ತಿರದಲ್ಲಿದ್ದುಬಿಟ್ರೆ ರವಿಗೆ ಆ ಭಾವ ಸ್ವಲ್ಪ ನಷ್ಟ ಮಾಡುತ್ತೆ. ಅದು ಶಾಸ್ತ್ರವಾಣಿ ಹೇಳಿದೆ. ಹೀಗೆ ಶಾಸ್ತ್ರಕಾರರು ಆಗಲೇ ಋಷಿಮುನಿಗಳು ಕಂಡುಕೊಂಡಿದ್ದಾರೆ. ಏನು, ಸೂರ್ಯನ ಸಮೀಪದಲ್ಲಿ ಇನ್ನೊಂದು ಗ್ರಹ ಇದ್ದರೆ ಅದರ ಬಲ ಹೊರಟು ಹೋಗುತ್ತೆ ಅಂತ. ಈ ಕಾರಣದಿಂದ ಇಲ್ಲಿ ವಿವಾಹದ ಅಧಿಪತಿ ಬಲಹೀನನಾಗಿದ್ದಾನೆ. ಈ ಕಾರಣಕ್ಕೆ ನೀವು ಗುರು ಕುಜ 2 ಗ್ರಹ ಶಾಂತಿ ಬೇಕು. ಮತ್ತು ಲಗ್ನಾಧಿಪತಿನೂ ನಿಮಗೆ ವ್ಯಯದಲ್ಲಿದ್ದಾನೆ. ಆರೋಗ್ಯದ ಕಡೆನೂ ಸ್ವಲ್ಪ ಗಮನ ತಗೋಬೇಕು ತಾವು. ಈಗ ಪ್ರಸ್ತುತ ನಿಮಗೆ ರಾಹುವಿನ ಕಾಲ ನಡೀತಾ ಇದೆ. ನಿಮಗೆ 2026 ಜುಲೈ ಕಳಿಬೇಕಿವ್ರೆ. 2026 ಜುಲೈ ನಂತರದಲ್ಲಿ ವಿವಾಹದ ಯೋಗ ಇದೆ. ಈಗ ಇಲ್ಲ, ನಿಮಗೆ ಪ್ರಯತ್ನ ಮಾಡಿದ್ರು ಅದು ವ್ಯರ್ಥ ಪ್ರಯತ್ನ ಆಗುತ್ತೆ. 26 ನಂತರ ಅನುಕೂಲ ಆಗುತ್ತೆ, ಆತಂಕ ಬೇಡ. ಇನ್ನೂ ಸಾಕಷ್ಟು ಸಮಯ ಇದೆ. ತಾಳ್ಮೆ ಇರೋದು ಬಹಳ ಒಳ್ಳೆಯದು.
ಅಂತೂ ಗ್ರಹಶಾಂತಿ ಮಾಡಿಸಿ ನಿಮ್ಮ ಪ್ರಯತ್ನಗಳನ್ನು ಮುಂದುವರಿಸಿ. ಒಳ್ಳೆಯದಾಗಲಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, ಅಶ್ವಿನಿ ಅಂತ ವಿಜಯಪುರದಿಂದ. ಇವರ ಜನ್ಮ ದಿನಾಂಕ 20ನೇ ತಾರೀಕು 10ನೇ ತಿಂಗಳು 1987 ಬೆಳಗ್ಗೆ 8:30. ಸರ್ಕಾರಿ ಕೆಲಸ ಸಿಗುತ್ತಾ ತಿಳಿಸಿ, ಹಾಗೆ ದಾಂಪತ್ಯದಲ್ಲಿ ವಿರಸ ಇದೆ, ಇದಕ್ಕೆ ಪರಿಹಾರ ತಿಳಿಸಿ ಅನ್ನೋದು ಇವರ ಪ್ರಶ್ನೆ. ಅಶ್ವಿನಿಯವರ ಪ್ರಶ್ನೆ, ಒಂದು ಸರ್ಕಾರಿ ಕೆಲಸ ಸಿಗುತ್ತಾ, ಆಮೇಲೆ ದಾಂಪತ್ಯದಲ್ಲಿ ಸ್ವಲ್ಪ ತೊಡಕಾಗಿದೆ, ಏನು ಅಂತ ತಿಳಿಸಿ ಅಂತ ಹೇಳಿದ್ದಾರೆ. ಜಾತಕ ನೋಡೋಣ. ನಿಮ್ಮ ಮನೆಯವ್ರ ಜಾತಕನೂ ಕಳಿಸಿದರೆ ಚೆನ್ನಾಗಿರ್ತಾ ಇತ್ತು. ಅವ್ರದ್ದು ಡೇಟ್ ಆಫ್ ಬರ್ತ್ ನೋಡಿ ಯಾಕೆ ತೊಡಕಾಗ್ತಾ ಇದೆ, ಏನು ಪರಿಹಾರ ಅಂತ ಒಂದು ನಿಶ್ಚಯಕ್ಕೆ ಬರಬಹುದಾಗಿತ್ತು. ಇರಲಿ, ಈಗ ಪ್ರಸ್ತುತ ನಡೀತಾ ಇರತಕ್ಕಂತಹ ಕಾಲ ನೋಡಿದ್ರೆ ರಾಹುದಶೆಯಲ್ಲಿ ತಮಗೆ ಚಂದ್ರನ ಭುಕ್ತಿ ನಡೀತಾ ಇದೆ ನೋಡಿ. ರಾಹುದಶೆ ಚಂದ್ರ ಭುಕ್ತಿ, ಇದು ಸ್ವಲ್ಪ ಭಯವನ್ನು, ಮನಸ್ಸಿಗೆ ನೋವನ್ನು, ವ್ಯಥೆಯನ್ನು ಉಂಟು ಮಾಡುತ್ತೆ. ದಶಾನಾಥ ಭುಕ್ತಿನಾಥ ಇಬ್ಬರು ಪರಸ್ಪರ ಸ್ನೇಹಿತರಾಗಿಲ್ಲ ಅಂದರೆ, ವಿರೋಧಿಗಳಾಗಿದ್ದಾರೆ ಅಂದರೆ ನಮಗೂ ಸ್ವಲ್ಪ ವಿರೋಧಗಳೇ ಬರುತ್ತೆ, ಶತ್ರು ಬಾಧೆಗಳೇ ಉಂಟಾಗುತ್ತೆ. ಮನೆಯವರೇ ಶತ್ರುಗಳಾಗ್ಬಿಡ್ತಾರೆ, ಆತ್ಮೀಯರೇ ಶತ್ರುಗಳು ಅನಿಸುತ್ತೆ, ನಮಗೆ ನಾವೇ ಶತ್ರುಗಳು ಆಗ್ಬಿಡ್ತೀವಿ ಒಂದೊಂದು ಸಲ. ನಾನು ಮಾಡಿದ ಕೆಲಸ ನನಗೆ ಎಷ್ಟೋ ಬಾರಿ ತೊಡಕಾಗ್ಬಿಡುತ್ತಲ್ಲ, ಎಷ್ಟೋ ಬಾರಿ ಹಾಗಾಗುತ್ತೆ ಹಲವರಿಗೆ. ಎಲ್ಲರಿಗೂ ಇದು ಅನುಭವ ಬಂದಿರುತ್ತೆ. ಆ ರೀತಿಯ ತೊಡಕುಗಳು ಬರ್ತಕ್ಕಂಥದ್ದು, ಈ ಥರದ್ದೆಲ್ಲ ಆಗುವ ಸಾಧ್ಯತೆ ಈ ಕಾಲದಲ್ಲಿ. ಇದು ಒಂದು ಮೊದಲನೇದು ತೊಡಕು ನಿಮಗೆ. ಹೀಗಾಗಿ ನೀವು ಪ್ರಸ್ತುತ ಅಲ್ಲಿ ಚಂದ್ರನ ಭಕ್ತಿಯಲ್ಲಿ ಗೌರಿ ಪೂಜೆಯನ್ನು, ಚಂಡೀ ಪಾರಾಯಣ ತುಂಬ ಒಳ್ಳೆಯದು ನೋಡಿ. ನಿಮಗೆ ಸಂಕಟ, ನೋವು, ಸಂದಿಗ್ಧತೆ ಇದೆಲ್ಲ ಇದೆ ಅಲ್ವಾ, ಇದರೆಲ್ಲ ಹೊರಗೆ ಬರಲಿಕ್ಕೆ ಚಂಡೀ ಪಾರಾಯಣ ತುಂಬ ತುಂಬ ಉತ್ತಮವಾದ ಪರಿಹಾರ. ಹೀಗಾಗಿ ಸಾಧ್ಯವಾದರೆ ಯಾವುದಾದ್ರು ಅಮ್ಮನವರ ಸನ್ನಿಧಾನದಲ್ಲಿ ಒಂದು ಚಂಡೀ ಪಾರಾಯಣ ಮಾಡಿಸಿ, ತುಂಬ ಅನುಕೂಲ ಆಗುತ್ತೆ. ಅದು ಪ್ರಯತ್ನ ಮಾಡಿ ನೋಡಿ, ಒಳ್ಳೆಯದಾಗಲಿ. ಸಂದೇಶಗಳಿಗೆ ಉತ್ತರ ಪರಿಹಾರಗಳನ್ನು ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ. ಮುಂದೆ 12 ರಾಶಿಗಳ ಫಲಾಫಲಗಳನ್ನು ನೋಡೋಣ. ಅದಕ್ಕೂ ಮುಂಚೆ ಒಂದು ವಿರಾಮ ತಗೊಂಡು ಬರೋಣ. ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.